ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಸ್ರೇಲ್ನ ಐತಿಹಾಸಿಕ 2 ದಿನಗಳ ಭೇಟಿ ಮುಗಿಸಿ ಜೆರುಸಲೆಂನಿಂದ ನವದೆಹಲಿಗೆ ಪ್ರಯಾಣ ಬೆಳೆಸಿದರು. ಈ 2 ದಿನಗಳ ಪ್ರವಾಸವು ಕೇವಲ ರಾಜತಾಂತ್ರಿಕ ಭೇಟಿಯಾಗಿರಲಿಲ್ಲ, ಇದು ಭಾರತ ಮತ್ತು ಇಸ್ರೇಲ್ ನಡುವಿನ ಗಾಢ ಸ್ನೇಹದ ಹೊಸ ಅಧ್ಯಾಯಕ್ಕೆ ಸಾಕ್ಷಿಯಾಯಿತು. ಜೆರುಸಲೆಂ ನಗರದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಗಳು, ತಂತ್ರಜ್ಞಾನ ಸಹಕಾರದ ಒಪ್ಪಂದಗಳು ಮತ್ತು ಭದ್ರತಾ ವಿಚಾರಗಳ ಚರ್ಚೆಗಳು ಈ ಭೇಟಿಯನ್ನ ಐತಿಹಾಸಿಕವಾಗಿ ಗುರುತಿಸಿವೆ. ಮೊದಲ ದಿನವೇ ಪ್ರಧಾನಿ ಮೋದಿ ಅವರಿಗೆ ಇಸ್ರೇಲ್ ಸರ್ಕಾರದಿಂದ ಆತ್ಮೀಯ ಸ್ವಾಗತ ಲಭಿಸಿತು. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ನಡೆದಿರುವಂತಹ ಮಾತುಕತೆಯಲ್ಲಿ ರಕ್ಷಣಾ ಸಹಕಾರ, ಕೃಷಿ ತಂತ್ರಜ್ಞಾನ, ನೀರು ನಿರ್ವಹಣೆ ಮತ್ತು ಸ್ಟಾರ್ಟ್ಅಪ್ ಕ್ಷೇತ್ರಗಳಲ್ಲಿ ಸಹಭಾಗಿತ್ವ ವಿಸ್ತರಣೆ ಕುರಿತು ಚರ್ಚಿಸಲಾಯಿತು. ಇಸ್ರೇಲ್ ತನ್ನ ಆಧುನಿಕ ನೀರಾವರಿ ತಂತ್ರಜ್ಞಾನ ಮತ್ತು ಡ್ರಿಪ್ ಇರಿಗೇಷನ್ ವಿಧಾನಗಳಿಗಾಗಿ ಪ್ರಸಿದ್ಧವಾಗಿದೆ. ಈ ಕ್ಷೇತ್ರದಲ್ಲಿ ಭಾರತಕ್ಕೆ ಸಹಕಾರ ಹೆಚ್ಚಿಸುವ ಭರವಸೆ ನೀಡಲಾಗಿದೆ. ಈ ಭೇಟಿಯ ಪ್ರಮುಖ ಆಕರ್ಷಣೆಯಾಗಿ ರಕ್ಷಣಾ ಮತ್ತು ಭದ್ರತಾ ಒಪ್ಪಂದಗಳು ಪರಿಣಮಿಸಿವೆ. ಉಗ್ರವಾದದ ವಿರುದ್ಧ ಹೋರಾಟ, ಸೈಬರ್ ಭದ್ರತೆ ಮತ್ತು ಗುಪ್ತಚರ ಮಾಹಿತಿ ಹಂಚಿಕೆ ಕುರಿತಾಗಿ ಇಬ್ಬರು ನಾಯಕರು ಗಂಭೀರ ಚರ್ಚೆ ನಡೆಸಿದರು. ಭಾರತ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳು ಭದ್ರತಾ ಸವಾಲುಗಳನ್ನು ಎದುರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಪರಸ್ಪರ ಸಹಕಾರ ಇನ್ನಷ್ಟು ಗಟ್ಟಿಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತವಾಗಿದೆ. ಕೃಷಿ ಕ್ಷೇತ್ರದಲ್ಲೂ ಈ ಭೇಟಿ ಮಹತ್ವ ಪಡೆದುಕೊಂಡಿದೆ. ಇಸ್ರೇಲ್ನ ಸುಧಾರಿತ ಕೃಷಿ ಸಂಶೋಧನಾ ಕೇಂದ್ರಗಳು ಮತ್ತು ತಂತ್ರಜ್ಞಾನಗಳ ಕುರಿತು ಭಾರತೀಯ ಪ್ರತಿನಿಧಿ ಮಂಡಳಿ ಮಾಹಿತಿ ಪಡೆದುಕೊಂಡಿತು. ಭಾರತದಲ್ಲಿ ಈಗಾಗಲೇ ಸ್ಥಾಪಿತವಾದ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾದರಿಗಳನ್ನು ಇನ್ನಷ್ಟು ವಿಸ್ತರಿಸಲು ನಿರ್ಧರಿಸಲಾಗಿದೆ. ಇದರಿಂದ ಭಾರತೀಯ ರೈತರಿಗೆ ನವೀನ ತಂತ್ರಜ್ಞಾನ ಮತ್ತು ಉತ್ಪಾದನಾ ಸಾಮರ್ಥ್ಯ ಹೆಚ್ಚುವ ಸಾಧ್ಯತೆ ಇದೆ. ಆರ್ಥಿಕ ಮತ್ತು ವ್ಯಾಪಾರ ಸಂಬಂಧಗಳ ವಿಷಯದಲ್ಲೂ ಈ 2 ದಿನಗಳ ಭೇಟಿ ಫಲಪ್ರದವಾಗಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಇಸ್ರೇಲ್ನ ಇನೋವೇಷನ್ ಇಕೋಸಿಸ್ಟಮ್ ನಡುವೆ ಹೊಸ ಸಹಕಾರ ಒಪ್ಪಂದಗಳು ರೂಪುಗೊಂಡಿವೆ. ಐಟಿ, ಕೃತಕ ಬುದ್ಧಿಮತ್ತೆ, ಆರೋಗ್ಯ ತಂತ್ರಜ್ಞಾನ ಮತ್ತು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರಗಳಲ್ಲಿ ಹೂಡಿಕೆ ಹೆಚ್ಚಿಸುವ ಬಗ್ಗೆ ಮಾತುಕತೆ ನಡೆದಿದೆ. ಇದು 2 ದೇಶಗಳ ಯುವ ಉದ್ಯಮಿಗಳಿಗೆ ಹೊಸ ಅವಕಾಶಗಳನ್ನು ನೀಡಲಿದೆ. ಸಾಂಸ್ಕೃತಿಕ ಮತ್ತು ಜನಸಂಪರ್ಕಗಳು ಈ ಭೇಟಿಯಲ್ಲಿ ಪ್ರಮುಖವಾಗಿದ್ದವು. ಭಾರತೀಯ ಸಮುದಾಯದೊಂದಿಗೆ ಪ್ರಧಾನಿ ಮೋದಿ ಸಂವಾದ ನಡೆಸಿ 2 ದೇಶಗಳ ನಡುವಿನ ಐತಿಹಾಸಿಕ ಸಂಬಂಧಗಳನ್ನು ಉಲ್ಲೇಖಿಸಿದರು. ಯೋಗ, ಆಯುರ್ವೇದ ಮತ್ತು ಭಾರತೀಯ ಸಂಸ್ಕೃತಿಗೆ ಇಸ್ರೇಲ್ನಲ್ಲಿ ಹೆಚ್ಚುತ್ತಾ ಇರುವಂತಹ ಆಸಕ್ತಿಯನ್ನ ಅವರು ಪ್ರಶಂಸಿಸಿದ್ರು. ಇದೇ ವೇಳೆ ಇಸ್ರೇಲ್ನ ಸಂಶೋಧನೆ ಮತ್ತು ವಿಜ್ಞಾನ ಸಾಧನೆಗಳನ್ನು ಮೆಚ್ಚಿದ್ರು. ಈ 2 ದಿನಗಳ ಐತಿಹಾಸಿಕ ಭೇಟಿ ಕೇವಲ ರಾಜಕೀಯ ಮಟ್ಟದಲ್ಲಷ್ಟೇ ಅಲ್ಲದೆ ಜನಮನಗಳಲ್ಲೂ ಸ್ನೇಹದ ನಂಬಿಕೆಯನ್ನ ಗಟ್ಟಿಗೊಳಿಸಿದೆ. ಜೆರುಸಲೆಂನಿಂದ ನವದೆಹಲಿಗೆ ಮರಳುವಾಗ ಪ್ರಧಾನಿ ನರೇಂದ್ರ ಮೋದಿ ಈ ಪ್ರವಾಸವು ಭವಿಷ್ಯದ ದ್ವಿಪಕ್ಷೀಯ ಸಹಕಾರಕ್ಕೆ ದಿಕ್ಕು ತೋರಲಿದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧಗಳು ಈಗ ತಂತ್ರಜ್ಞಾನ, ರಕ್ಷಣಾ, ಕೃಷಿ ಹಾಗೂ ಆರ್ಥಿಕ ಕ್ಷೇತ್ರಗಳಲ್ಲಿ ಹೊಸ ಎತ್ತರಗಳನ್ನು ತಲುಪುವ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಈ 2 ದಿನಗಳ ಇಸ್ರೇಲ್ ಪ್ರವಾಸವು ಭಾರತಕ್ಕೆ ರಾಜತಾಂತ್ರಿಕ ಮಹತ್ವದ ಮೈಲುಗಲ್ಲಾಗಿದೆ. ವಿಶ್ವ ವೇದಿಕೆಯಲ್ಲಿ ಭಾರತದ ಬಲಿಷ್ಠ ಸ್ಥಾನಮಾನವನ್ನ ಇದು ಮತ್ತೊಮ್ಮೆ ತೋರಿಸಿದೆ. ಭಾರತ ಇಸ್ರೇಲ್ ಸ್ನೇಹವು ಇನ್ನಷ್ಟು ಗಟ್ಟಿಯಾಗ್ತಾ ಇದ್ದು, ಭವಿಷ್ಯದಲ್ಲಿ ಸಂಬಂಧಗಳು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಸ್ಪಷ್ಟವಾಗಿದೆ.